ಅನ್ಯರ ವಸ್ತು ಪ್ರಾಣಕ್ಕೆ ಕುತ್ತು. ಈ ಕಥೆಯಲ್ಲಿ ನಮಗೆ ಬೇರೆಯವರ ವಸ್ತು ನಮ್ಮ ಪ್ರಾಣಕ್ಕೆ ಹೇಗೆ ಕುತ್ತನ್ನು ತರುತ್ತದೆ ಅಂತ ಇದೊಂದು ಕಥೆಯ ಮೂಲಕ ನಾವು ನೋಡೋಣ ಬನ್ನಿ. ಒಬ್ಬ ಕಳ್ಳನಿದ್ದನು. ಅವನು ಯಾರ ಕೈಗೆ ಸಿಗದೆ ಊರಿಂದ ಊರಿಗೆ ತಿರುಗಿ ಕಳ್ಳತನ ಮಾಡಿಯೇ ಜೀವನ ಸಾಗಿಸುತ್ತಿದ್ದ. ಹೀಗೆ ಒಂದು ದಿನ ಒಂದು ಊರಿಗೆ ಕಳ್ಳತನ ಮಾಡಲು ಬಂದ. ಆ ಊರಿನಲ್ಲಿ ಯಾರೂ ಅಷ್ಟೇನು ಸ್ಥಿತಿವಂತರಾಗಿರಲಿಲ್ಲ. ಹಾಗಾಗಿ ಆ ಊರಲ್ಲಿ ಕಳ್ಳನು ಸುಮಾರು ಮನೆ ಕೊಳ್ಳೆ ಹೊಡೆಯಲು ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ಸಿಗಲಿಲ್ಲ. ಕೊನೆಗೆ ಆ ಊರಲ್ಲಿ ಒಂದು ರಾತ್ರಿ ಮನೆಯೊಂದರಲ್ಲಿ ಕುದುರೆಯನ್ನು ಕಂಡು ಅದನ್ನೇ ಕದ್ದನು. ಆ ರಾತ್ರಿಯೇ ಕಳ್ಳನು ಕುದುರೆಯನ್ನು ಓಡಿಸಿಕೊಂಡು ಹೋಗುತ್ತಿರಲು ನೋಡುತ್ತಾ ಬೆಳಕೋರಿತು. ಅಷ್ಟು ಹೊತ್ತಿಗೆ ಅವನು ಒಂದು ದೊಡ್ಡ ಊರಿಗೆ ಬಂದು ಸೇರಿದ್ದ. ಆ ಊರಲ್ಲಿ ಒಂದು ಸಂತೆ ನಡೆಯುತ್ತಿತ್ತು. ಕಳ್ಳ ತನ್ನ ಚಾಣಾಕ್ಷತನದಿಂದ ಆ ಸಂತೆಯಲ್ಲಿ ಕುದುರೆಯನ್ನು ಮಾರಾಟಕ್ಕೆ ಇಟ್ಟನು. ಸುಮಾರು ಜನರು ಪೊಗದಸ್ತಾದ ಕುದುರೆಯನ್ನು ಕಂಡು ಬೆರಗಾಗಿ ವಿಚಾರಿಸಿದರೆ ಹೊರತು ಯಾರೂ ಅದನ್ನು ಕೊಳ್ಳಲು ಮುಂದಾಗಲಿಲ್ಲ. ಹೀಗೆ ಹೊತ್ತು ಕಳೆಯಿತು. ಸಂಜೆ ಆಯಿತು. ಅನ್ನ ನೀರಿಲ್ಲದೆ ಕಳ್ಳನ ಹೊಟ್ಟೆ ಚುರುಗುಟ್ಟಿತು. ಕೊನೆಗೆ ಒಬ್ಬ ಖರೀದಿ ಮಾಡಲು ಬಂದ ಅವನು ಕುದುರೆಯ ಬೆಲೆ ಎಷ್ಟು ಎಂದು ಕೇಳಿದನು. ಕಳ್ಳ 50,000 ಎಂದ. ಖರೀದಿ ಮಾಡುವವನು ಅಷ್ಟಾಗಿ ಇಲ್ಲ, ಕುದುರೆಯ ಬೆಲೆ ಎಲ್ಲ ಕಡೆ 10,000 ಇದೆ ಎಂದ. ಕಳ್ಳ ಸ್ವಲ್ಪ ಯೋಚನೆ ಮಾಡಿ ಇರಬಹುದು ಎಂದು ತಿಳಿಯಿತು. ಆಯಿತು, 10,000 ಕೊಡಿ ಎಂದ. ಖರೀದಿ ಮಾಡುವವನು ಇನ್ನೂ ಚೌಕಾಸಿ ಮಾಡುತ್ತಾ, ಇಲ್ಲ, ಕುದುರೆ ವ್ಯಾಪಾರ ನೆಲಕಚ್ಚಿದೆ. 2-3 ವರ್ಷದಿಂದ ಎಲ್ಲಿಯೂ ಕುದುರೆ ವ್ಯಾಪಾರವಿಲ್ಲ. ಕುದುರೆಯ ಬೆಲೆ 5,000 ಇಳಿದಿದೆ ಎಂದ. ಕುದುರೆಗಳ ಬಗ್ಗೆ ಏನೂ ತಿಳಿಯದ ಕಳ್ಳ, ಆಯಿತು ಮಹಾಸ್ವಾಮಿಗಳೇ, 5,000ನೇ ಕೊಡಿ ಎಂದನು. ಖರೀದಿ ಮಾಡುವವನು, ಆಯಿತು ಸರಿ, 5,000 ಕೊಡುತ್ತೇನೆ. ಆದರೆ ಒಂದು ಸಲ ಒಂದು ಸುತ್ತು ಹಾಕಿ ಹೇಗೆ ಕುದುರೆ ಓಡುತ್ತದೆ ಎಂದು ಪರೀಕ್ಷಿಸಿ ನಂತರ ಹಣ ಕೊಡುತ್ತೇನೆ ಎಂದ. ಆಯಿತು, ಒಂದು ಸುತ್ತು ಓಡಿಸಿ ನೋಡಿ, ಹಣ ಕೊಡಿ ಎಂದನು. ಖರೀದಿ ಮಾಡುವವನು ಸರಸರನೆ ಕುದುರೆಯನ್ನು ಏರಿ ಪರೀಕ್ಷೆ ಮಾಡುತ್ತೇನೆ ಎಂದವನೇ ನೋಡುತ್ತಲೇ ಓಡಿಸಿಕೊಂಡು ಹೋಗಿಯೇ ಬಿಟ್ಟ. ಹಿಂದಿರುಗಿ ಬರಲೇ ಇಲ್ಲ. ಖರೀದಿ ನೆಪದಲ್ಲಿ ಬಂದವನು ಈ ಕಳ್ಳನಿಗಿಂತ ದೊಡ್ಡ ಕಳ್ಳವನಾಗಿದ್ದ. ಕೊನೆಗೆ ಈ ಸಣ್ಣ ಕಳ್ಳನು ಆರಕ್ಷಕರ ಸೆರೆ ಹಿಡಿದನು. ಸೆರೆಮನೆಯಲ್ಲಿ ಕೂಡಿ ಹಾಕಿದರು. ಅವನಿಗೆ ಕಳ್ಳತನ ಮಾಡುವುದು ತಪ್ಪು ಮತ್ತು ಅನ್ಯರ ವಸ್ತು ಪ್ರಾಣಕ್ಕೆ ಆಪತ್ತು ಎಂಬುದನ್ನು ಅರ್ಥ ಮಾಡಿಸಿದರು.